ಫೋನ್ ಆಫ್ ಮಾಡಿದೆ ಅಂತ ಎಡ್ವರ್ಟ್ ಮಾಡ್ಕೊಂಡೆ. ತಾನು ಇಂಪಾರ್ಟೆಂಟ್ ಕ್ಲಾಸ್ ಮಿಸ್ ಆಯ್ತು. ಅಮ್ಮ, ನಾನು ಕಾಲೇಜಲ್ಲಿ ಇದ್ದೀನಿ, ಪದೇ ಪದೇ ಕಾಲ್ ಮಾಡಬಾರ್ದು ಅಂತ ಗೊತ್ತಾಗಲ್ವೇನಮ್ಮ ನಿನ್ಗೆ? ಲಕ್ಷ್ಮಿ, ನಾವಿಲ್ಲಿ ಸಾಯ್ತಾ ಇದ್ರು ನೀನು ಕಾಲ್ ಮಾಡಬಾರ್ದೇನೆ? ಏನಾಯ್ತಮ್ಮ? ಒಂದ್ ನಿಮಿಷ ಇರು, ಕಟ್ ಮಾಡ್ತೀನಿ. ಏನಾಯ್ತಮ್ಮ? ಇರೇ, ವಿಡಿಯೋ ಕಾಲ್ ಮಾಡ್ತೀನಿ, ನೀನ್ ಫೋನ್ ತೆಗಿ. ಇರು. ಇವ್ರು ಮತ್ತೆ ಬಂದಿದಾರಾ? ಯಾಕಂತಮ್ಮ? ಇನ್ಯಾಕ್ ಬರ್ತಾರೆ? ದುಡ್ಡು ಕೇಳಕ್ ಬಂದಿದ್ದಾರೆ. ನಾನು ಅವತ್ತೇ ಸಾಹೇಬ್ರ ಹತ್ರ ಮಾತಾಡ್ದೆ ಕಣೆ, ಅವರು ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು. ತಾತನ? ಆದ್ರೆ ನೀ ನೋಡು, ಅವ್ರಿಗೆ ಹುಷಾರಿಲ್ದಿರೋ ವಿಷಯನೇ ನಮ್ಮಿಂದ ಮುಚ್ಚಿಟ್ಟೆ. ಯಾಕೆ ಹೀಗ್ ಮಾಡ್ದೆ ಲಕ್ಷ್ಮಿ? ಈಗ ನಾವು ಮನೆಯವರೆಲ್ಲ ಎಷ್ಟು ಪರದಾಡ್ತಾ ಇದೀವಿ ಗೊತ್ತಾ? ಅಮ್ಮ, ಅದು ಸರಿ, ಆಗಿದ್ದಾಯ್ತು. ಲಕ್ಷ್ಮಿ, ಈಗ ಒಂದ್ ಸಹಾಯ ಮಾಡ್ತೀಯೇನೆ? ಏನಮ್ಮ? ನಾನು ಸಾಹೇಬ್ರ ಮೊಬೈಲ್ಗೆ ಫೋನ್ ಮಾಡಿದ್ದೆ ಕಣೆ, ಆದ್ರೆ ದೇವಕಿಯವ್ರು ತಗೊಂಡು ಏನೇನೋ ಮಾತಾಡ್ಬಿಟ್ರು ಕಣೆ. ಏನ್ ಮಾತಾಡಿದ್ರಮ್ಮ? ಇನ್ನೇನಂತಾರೆ, ಸಾಹೇಬ್ರಿಗೆ ಹುಷಾರಿಲ್ಲ ಅಂದ್ರು. ಅವ್ರ ಹತ್ರ ಮಾತಾಡಕ್ಕೂ ಬಿಡ್ಲಿಲ್ಲ. ಲಕ್ಷ್ಮಿ, ಈಗ ನೀನೇ ನಮಗ್ ಸಹಾಯ ಮಾಡ್ಬೇಕು ಕಣೆ. ನಾನೇನಮ್ಮ ಮಾಡ್ಲಿ? ಏನ್ ಮಾಡ್ಲಿ ಅಂದ್ರೆ, ನೀನೇ ಹೋಗಿ ಸಾಹೇಬ್ರಿಗೆ ವಿಷಯ ತಿಳಿಸ್ಬೇಕು. ಅವ್ರೇನಾದ್ರೂ ಒಂದ್ ವ್ಯವಸ್ಥೆ ಮಾಡ್ತಾರೆ. ಅಮ್ಮ, ತಾತಂಗ್ ಹುಷಾರಿಲ್ಲ ಅಂತ ಗೊತ್ತಿದ್ರು ಅಮ್ಮ ತಾತನ ಐಸಿಯುಯಲ್ಲಿ ಇಟ್ಟಿದಾರಮ್ಮ. ಹೇಗಮ್ಮ ಹೋಗಿ ಮಾತಾಡಕ್ಕಾಗತ್ತೆ? ನೀನ್ ಅಲ್ಲೇ ಇರ್ತೀಯ ತಾನೆ? ಏನಾದ್ರೂ ಒಂದ್ ನೆಪ ಹೇಳಿ ಒಳಗ್ ಹೋಗಿ ತಾತಂಗ್ ವಿಷಯ ತಿಳಿಸು. ನಿನ್ ಮಾತ್ ಕೇಳ್ದೆ ಇರ್ತಾರೇನೆ? ಅಮ್ಮ, ಹಾಗೆಲ್ಲ ಕೇಳಕ್ ಆಗಲ್ಲ ಅಮ್ಮ. ಯಾಕೆ ಕೇಳಕ್ಕಾಗಲ್ಲ? ಇಲ್ಲಿ ನಿನ್ ಮನೆಗ್ ಬೆಂಕಿ ಬೀಳ್ತಿದ್ರು ನೀನ್ ನೋಡ್ಕೊಂಡು ಸುಮ್ನೆ ನಿಂತಿರ್ತೀಯ? ಅಮ್ಮ, ನಾವು ಅವನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಮ್ಮ. ಅವಾಗ ಅವ್ನು ಏನು ಮಾಡೋದಕ್ಕಾಗಲ್ಲ. ನಾವು ದುಡ್ಡು ಅವನಿಗೆ ವಾಪಸ್ ಕೊಡೋ ಅಗತ್ಯ ಇಲ್ಲ ಅಮ್ಮ. ಮನೆಯಲ್ಲಿ ಇನ್ನೊಬ್ಳು ಮಗಳಿದ್ದಾಳೆ, ಅವಳನ್ನ ಇಟ್ಕೊಂಡು ಕೋರ್ಟ್ ಕಚೇರಿ ಅಲಿಯಕ್ ಆಗಲ್ಲ ನಾನು. ಏನೋ ದೊಡ್ಡ ಮನೆ ಸೊಸೆಯಾಗಿ ಹೋಗಿದ್ಯಾ, ತವ್ರ ಮನೆಗೆ ನೆರವಾಗ್ತೀಯಾ ಅಂತ ಅನ್ಕೊಂಡಿದ್ರೆ ನಮ್ದವ್ರ ಕತ್ತು ಕುಯ್ಯಕ್ ಕಲ್ತಿದ್ಯೇನೆ ನೀನು? ಅಮ್ಮ, ಈಗ ಏನಾಯ್ತು ಅಂತ ಹೀಗೆಲ್ಲ ಮಾತಾಡ್ತಿದ್ಯಮ್ಮ. ಇನ್ನು ಮೇಲೆ ನಿನ್ ಸಹಾಯ ಅಂತ ಕೇಳ್ಕೊಂಡು ಫೋನ್ ಮಾಡಿದ್ರೆ ಕೇಳು. ಅಮ್ಮ, ಅಮ್ಮ, ನಾನು ಹೇಗಮ್ಮ ಕೇಳಲಿ? ನಾನೀಗ ಮನೆಯಲ್ಲೇ ಇಲ್ಲ. ಇದನ್ನ ಹೇಗಮ್ಮ ಹೇಳಿ ನಿನ್ನ ಹತ್ರ?